ನಿಮ್ ದುಡ್ಡಿಗೆ ಬರೀ 4-5% ಬಡ್ಡಿ ಸಿಗ್ತಾ ಇದೆಯಾ? ಸ್ಟೇಬಲ್ ಮನಿ ಮೂಲಕ ಭಾರತದ ಬ್ಯಾಂಕ್ಗಳಲ್ಲಿ ಎಫ್ಡಿ ಬುಕ್ ಮಾಡಿ 9.5% ವರೆಗೂ ಬಡ್ಡಿ ಪಡೀರಿ. ಅದು ಕೂಡ 5 ಲಕ್ಷ ರೂಪಾಯಿಗಳವರೆಗೆ RBIನ DICGC ಗ್ಯಾರಂಟಿಯೊಂದಿಗೆ. ಕೆಲವೇ ಸೆಕೆಂಡ್ಗಳಲ್ಲಿ ಎಫ್ಡಿ ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ mastmaga.com ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ದಿಢೀರ್ ಬೆಳವಣಿಗೆಯಲ್ಲಿ ಮಣಿಪುರದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಜಾರಿ ಮಾಡಲಾಗಿದೆ. ಕಳೆದ 1-2 ವರ್ಷಗಳಿಂದ ಅಲ್ಲಿ ತೀವ್ರ ಹಿಂಸಾಚಾರ ಇತ್ತು. ಕುಕಿ ಮತ್ತು ಮೈತೈ ಅನ್ನೋ 2 ಸಮುದಾಯಗಳ ನಡುವೆ ಗಲಾಟೆಯಾಗಿ 100 ಜನ ಪ್ರಾಣ ಬಿಟ್ಟಿದ್ರು. ಮೀಸಲಾತಿ ಗಲಾಟೆ. ವಿದೇಶಿ ಶಕ್ತಿಗಳು ಕೂಡ ಇದರಲ್ಲಿ ಪಾಲ್ಗೊಂಡಿದ್ರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಸುದ್ದಿ ಆಗ್ತಿದ್ದಂತೆ ಪ್ರತಿಪಕ್ಷಗಳು ಕೇಂದ್ರ ಸರ್ಕಾರವನ್ನ ತರಾಟೆಗೂ ತಗೊಂಡಿದ್ರು. ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಸಿಎಂ ಬಿರೇನ್ ಸಿಂಗ್ ವಿಫಲರಾಗಿದ್ದಾರೆ ಅಂತ ಅವರ ರಾಜೀನಾಮೆಗೆ ಒತ್ತಡ ಸೃಷ್ಟಿಯಾಗಿತ್ತು. ಆದರೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಇದರ ಬಗ್ಗೆ ತಕ್ಷಣದ ನಿರ್ಧಾರ ಕೈಗೊಂಡಿರಲಿಲ್ಲ. ಆದರೆ ಮೊನ್ನೆ ಬಿರೇನ್ ಸಿಂಗ್ ಕೇಂದ್ರ ಬಿಜೆಪಿ ನಾಯಕರನ್ನ ಭೇಟಿಯಾಗಿ ರಾಜೀನಾಮೆ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಮಣಿಪುರದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರಲಾಗಿದೆ. ರಾಷ್ಟ್ರಪತಿ ಆಳ್ವಿಕೆ ಜಾರಿಯಾದರೆ ಆರ್ಟಿಕಲ್ 356ರ ಪ್ರಕಾರ ಕೇಂದ್ರ ಸರ್ಕಾರ ರಾಜ್ಯವನ್ನ ನೇರವಾಗಿ ತನ್ನ ಕಂಟ್ರೋಲ್ಗೆ ತಗೊಳುತ್ತೆ. ಮುಂದಿನ 6 ತಿಂಗಳವರೆಗೂ ಕೂಡ ರಾಷ್ಟ್ರಪತಿ ಆಳ್ವಿಕೆ ಮೂಲಕ ಕೇಂದ್ರ ಸರ್ಕಾರ ಇಂಡೈರೆಕ್ಟ್ ಆಗಿ ಮಣಿಪುರವನ್ನ ನೇರವಾಗಿ ರೂಲ್ ಮಾಡಬಹುದು. ಇದನ್ನ 3 ವರ್ಷದವರೆಗೂ ವಿಸ್ತರಣೆನೂ ಮಾಡಬಹುದು. ರಾಷ್ಟ್ರಪತಿಗಳು ಈ ಆದೇಶವನ್ನ ಸಂಸತ್ ಒಪ್ಪಿಗೆ ಇಲ್ಲದೇನೆ ಯಾವಾಗ ಬೇಕಾದರೂ ವಾಪಸ್ ಕೂಡ ಪಡಿಬಹುದು. ನೋಡಬೇಕು ಮಣಿಪುರದಲ್ಲಿ ಇನ್ಮೇಲೆ ಏನು ಬದಲಾವಣೆ ಆಗುತ್ತೆ ಅಂತ. ಆದರೆ ಇದು ಸರ್ಕಾರದ ಮಟ್ಟಿಗಂತೂ ದೊಡ್ಡ ಹೆಜ್ಜೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕಂದ್ರೆ ಇನ್ಮುಂದಾಗೋ ಪ್ರತಿಯೊಂದು ಬೆಳವಣಿಗೆ ಕೂಡ, ಮಣಿಪುರದಲ್ಲಿ ಆಗೋ ಪ್ರತಿಯೊಂದು ಬೆಳವಣಿಗೆ ಅದು ಕೇಂದ್ರ ಸರ್ಕಾರದ ಜವಾಬ್ದಾರಿಯಾಗತ್ತೆ. ಮಣಿಪುರದಲ್ಲಿ ಈಗ ಸಡನ್ ಆಗಿ ಶಾಂತಿ ತಂದ್ರೂ ಕೂಡ ಅದರ ನೇರವಾದ ಕ್ರೆಡಿಟ್ ಕೇಂದ್ರ ಸರ್ಕಾರಕ್ಕೆ ಸಿಗುತ್ತೆ. ಮಣಿಪುರದಲ್ಲಿ ಹಿಂಸಾಚಾರ ಕಂಟಿನ್ಯೂ ಆದರೂ ಕೂಡ ಅದರ ನೇರ ಹೊಣೆಗಾರಿಕೆನೂ ಕೇಂದ್ರ ಸರ್ಕಾರದಾಗತ್ತೆ. ಯಾಕಂದ್ರೆ ಈಗ ಕೇಂದ್ರ ಸರ್ಕಾರ ಡೈರೆಕ್ಟ್ ಆಗಿ ನಿಯಂತ್ರಿಸುತ್ತೆ ಮಣಿಪುರವನ್ನ. ಅಕ್ರಮ ವಲಸಿಗರನ್ನ ಹಿಡಿದು ಅಮೆರಿಕ ಸೇನಾ ವಿಮಾನದಲ್ಲಿ ತುಂಬಿ ಜಗತ್ತಿನ ಆಯಾ ರಾಷ್ಟ್ರಗಳಿಗೆ ತಗೊಂಡು ಹೋಗಿ ಬಿಸಾಕ್ತಾ ಇದೆಯಲ್ಲ, ಭಾರತಕ್ಕೂ ಕೂಡ ಒಂದು ವಿಮಾನ ತುಂಬಾ ಅಕ್ರಮ ವಲಸಿಗರನ್ನ ಕೈಕಾಲು ಕಟ್ಟಾಗಿ ತಂದಿಲ್ಲಿ ಹಾಕಿ ಹೋದ್ರಲ್ಲ. ಇದೇ ಸಂದರ್ಭದಲ್ಲಿ ಭಾರತ ಕೂಡ ಕಠಿಣ ಕ್ರಮಕ್ಕೆ ಮುಂದಾಗಿದೆ. ಅದರ ತಯಾರಿ ಕೂಡ ನಡೀತಾ ಇತ್ತು ಅನ್ನೋದು ಈಗ ಬಹಿರಂಗ ಆಗ್ತಾ ಇದೆ. ಯಾಕಂದ್ರೆ ಬಿಲ್ ಬಂದಿದೆ ಹೊಸದೊಂದು. ಅಕ್ರಮವಾಗಿ ಭಾರತಕ್ಕೆ ಬರೋ ವಿದೇಶಿಗರ ವಿರುದ್ಧ ಕೇಂದ್ರ ಸರ್ಕಾರ ಇಮಿಗ್ರೇಷನ್ ಅಂಡ್ ಫಾರಿನರ್ಸ್ ಬಿಲ್ 2025 ಅನ್ನ ಲೋಕಸಭೆಯಲ್ಲಿ ಪರಿಚಯಿಸೋಕೆ ಚಿಂತನೆ ನಡೆಸಿದೆ. ಇದರ ಪ್ರಕಾರ ಇನ್ವ್ಯಾಲಿಡ್ ಪಾಸ್ಪೋರ್ಟ್ ಅಥವಾ ವೀಸಾ ಇಲ್ಲದೆ ಭಾರತ ಪ್ರವೇಶಿಸೋ ವಿದೇಶಿ ಪ್ರಜೆಗಳಿಗೆ 5 ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು 5 ಲಕ್ಷ ರೂಪಾಯಿವರೆಗೆ ದಂಡ ಹಾಕಲಾಗುತ್ತೆ. ಅಲ್ಲದೆ ನಕಲಿ ದಾಖಲೆಗಳನ್ನ ಬಳಸಿ ಭಾರತಕ್ಕೆ ಬಂದ್ರೆ ಮತ್ತು ಇಲ್ಲೇ ಉಳ್ಕೊಂಡ್ರೆ ಕನಿಷ್ಠ 2 ಗರಿಷ್ಠ 7 ವರ್ಷ ಜೈಲು ಶಿಕ್ಷೆ, ಕನಿಷ್ಠ 1 ಲಕ್ಷ ಗರಿಷ್ಠ 10 ಲಕ್ಷದವರೆಗೆ ದಂಡ ವಿಧಿಸಬಹುದು. ಈ ಹೊಸ ಕಾನೂನು ಈಗ ಆಲ್ರೆಡಿ ಚಾಲ್ತಿಯಲ್ಲಿರೋ ಫಾರಿನರ್ಸ್ ಆಕ್ಟ್ 1946, ದಿ ಪಾಸ್ಪೋರ್ಟ್ ಎಂಟ್ರಿ ಇಂಟು ಇಂಡಿಯಾ ಆಕ್ಟ್ 1920, ದಿ ರಿಜಿಸ್ಟ್ರೇಷನ್ ಆಫ್ ಫಾರಿನರ್ಸ್ ಆಕ್ಟ್ 1939 ಮತ್ತು ಇಮಿಗ್ರೇಷನ್ ಕ್ಯಾರಿಯರ್ಸ್ ಲಯಬಿಲಿಟಿ ಆಕ್ಟ್ 2000 ಅನ್ನ ರಿಪ್ಲೇಸ್ ಮಾಡುತ್ತೆ. ಈ ಹೊಸ ಬಿಲ್ ವಿಶ್ವವಿದ್ಯಾಲಯಗಳು, ಆಸ್ಪತ್ರೆಗಳು, ವಸತಿ ಸೌಲಭ್ಯ ಇರೋ ವೈದ್ಯಕೀಯ ಸಂಸ್ಥೆಗಳಿಗೂ ಅನ್ವಯ ಆಗುತ್ತೆ. ಇಲ್ಲಿ ಪ್ರವೇಶ ಪಡೆಯುವ ವಿದೇಶಿ ಪ್ರಜೆಗಳು ಸಂಬಂಧಪಟ್ಟ ರಿಜಿಸ್ಟ್ರೇಷನ್ ಆಫೀಸರ್ ಹತ್ರ ತಮ್ಮ ಸಂಸ್ಥೆಗಳ ಬಗ್ಗೆ ಮಾಹಿತಿ ಸಲ್ಲಿಸುವ ನಿಯಮವನ್ನ ಮಸೂದೆ ಒಳಗೊಂಡಿದೆ. ಇದರ ಹೊರತಾಗಿಯೂ ವಿದೇಶಿ ಪ್ರಜೆಗಳು ವೀಸಾ ಅವಧಿ ಮುಗಿದ್ರೂ ಕೂಡ ಇಲ್ಲೇ ಉಳಿಯೋದು, ವೀಸಾ ನಿಯಮಗಳ ಉಲ್ಲಂಘನೆ, ನಿರ್ಬಂಧವಿರೋ ಪ್ರದೇಶಗಳಿಗೆ ಪ್ರವೇಶ ಮಾಡೋದು, ಈ ಥರದೆಲ್ಲ ಮಾಡಿದ್ರೆ 3 ವರ್ಷಗಳ ಜೈಲು ಶಿಕ್ಷೆ ಹಾಗೂ 3 ಲಕ್ಷ ರೂಪಾಯಿ ದಂಡ ವಿಧಿಸಲಾಗುತ್ತೆ ಅಂತ ಮಸೂದೆ ಹೇಳುತ್ತೆ. ಇನ್ನು ಈ ವಿದೇಶಿ ಪ್ರಜೆಗಳನ್ನ ಸರಿಯಾದ ದಾಖಲೆಗಳಿಲ್ಲದೆ ಯಾವುದೇ ಸಾರಿಗೆ ನಿರ್ವಾಹಕರು ಭಾರತಕ್ಕೆ ಬರೋಕೆ ಸಹಕರಿಸಿದ್ರೆ ಅವ್ರನ್ನ ಕೂಡ ಅಪರಾಧಿಗಳು ಅಂತ ಪರಿಗಣಿಸಲಾಗುತ್ತೆ. ಕೆಲ ದೇಶದ್ರೋಹಿಗಳು ಭಾರತದ ಒಳಗೆ ಕರ್ಕೊಂಬಂದು ಆಧಾರ್ ಕಾರ್ಡ್ ಎಲ್ಲ ಮಾಡ್ಕೊಡ್ತಿದಾರಲ್ಲ, ಅವ್ರಿಗೂ ಕೂಡ ಅಪರಾಧಿಗಳು ಅಂತ ಪರಿಗಣಿಸಿ ಶಿಕ್ಷೆ ಕೊಡಲಾಗುತ್ತೆ ಈ ಬಿಲ್ ಪ್ರಕಾರ. ಇವ್ರನ್ನ ಹಡಗು, ವಿಮಾನ ಅಥವಾ ಯಾವುದೇ ಸಾರಿಗೆ ಮೂಲಕ ನೀವು ಕತ್ತೆ ಮೇಲೆ ಕರ್ಕೊಂಬಂದು ಬೇಲಿ ಹಾರಿಸಿದ್ರೂ ಕೂಡ ಅಂತವರಿಗೆ 5 ಲಕ್ಷ ರೂಪಾಯಿವರೆಗೆ ದಂಡ ಹಾಕಲಾಗುತ್ತೆ. ಒಂದು ವೇಳೆ ದಂಡ ಕೊಡೋಕೆ ಸಾಧ್ಯ ಆಗಿಲ್ಲ ಅಂದ್ರೆ ಆ ವಾಹನವನ್ನ ಸೀಸ್ ಮಾಡಲಾಗುತ್ತೆ. ಜೊತೆಗೆ ಈ ಪ್ರಸ್ತಾವಿತ ಮಸೂದೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ಪವರ್ ಕೊಡಲಾಗುತ್ತೆ. ಅಕ್ರಮ ವಿದೇಶಿ ಪ್ರಜೆಗಳು ಕದ್ದು ಭಾರತ ಬಿಟ್ಟು ಹೋಗದಂತೆ ತಡೆಯೋಕೆ, ಕೆಲ ಪ್ರದೇಶಗಳಿಗೆ ಹೋಗೋದನ್ನ ನಿರ್ಬಂಧಿಸೋಕೆ, ವಿದೇಶಿಗರು ತಮ್ಮ ಸ್ವಂತ ಖರ್ಚಿನಲ್ಲಿ ತಮ್ಮ ದೇಶಕ್ಕೆ ವಾಪಸ್ ಆಗುವಂತೆ ನೋಡ್ಕೊಳ್ಳೋಕೆ ಕೇಂದ್ರ ಸರ್ಕಾರವೇ ಇದರಲ್ಲಿ ನೇರ ಕ್ರಮ ತಗೋಬಹುದು ಅಂತಲೂ ಆ ರೀತಿ ಅಂಶಗಳಿದೆ ಅಂತ ಮಾಹಿತಿ ಬರ್ತಾ ಇದೆ. ಸ್ನೇಹಿತರೆ, ಬಾಂಗ್ಲಾದೇಶದಿಂದ ಬೇಲಿಯನ್ನು ಹಾರಿ ದೊಡ್ಡ ಪ್ರಮಾಣದಲ್ಲಿ ಅಕ್ರಮ ವಲಸಿಗರು ಭಾರತಕ್ಕೆ ಬರ್ತಾ ಇದ್ದಾರೆ. ಮಯನ್ಮಾರ್ನಿಂದ ಬರ್ತಾ ಇದ್ದಾರೆ.
ಜೊತೆಗೆ ದೂರದ ಆಫ್ರಿಕಾದಿಂದ, ನೈಜೀರಿಯಾ ತರದ ಒಂದಷ್ಟು ರಾಷ್ಟ್ರಗಳಿಂದ ಇಲ್ಲಿ ವಿದ್ಯಾಭ್ಯಾಸಕ್ಕೆ ಅಂತ ಬರ್ತಿರುವಂತಹ ವಲಸಿಗರ ದೊಡ್ಡ ಕಾಟ ಕೂಡ ಇದೆ. ಅದರಲ್ಲಿ ಕೆಲವರು ವಿದ್ಯಾಭ್ಯಾಸ ಮಾಡೋದು ಬಿಟ್ಟು ಇಲ್ಲಿ ನಶಾ ಸಾಮಗ್ರಿಗಳ ಪೆಡ್ಲರ್ಗಳಾಗಿ ಇಲ್ಲಿ ಅಕ್ರಮವಾಗಿ ಉಳ್ಕೊಂಡು ಸಮಸ್ಯೆ ಕಾರಣ ಆಗ್ತಿರೋದಿದೆ. ದೊಡ್ಡ ಪ್ರಮಾಣದಲ್ಲಿ ವೇಶ್ಯಾವಾಟಿಕೆಯಲ್ಲಿ ತೊಡಗಿರೋದು ಕೂಡ ಇದೆ. ಸಾಕಷ್ಟು ಕ್ರಿಮಿನಲ್ ಚಟುವಟಿಕೆ, ಉಗ್ರ ಕೃತ್ಯಗಳಲ್ಲಿ ಭಾಗಿಯಾಗ್ತಿರೋದು ಕೂಡ ಇದೆ. ಜೊತೆಗೆ ಇವರು ಸಿಕ್ಕಿದಾಗ ವಾಪಸ್ ಕಳಿಸೋದು ಕೂಡ ಬಹಳ ಕಷ್ಟ ಆಗ್ತಿದೆ ಪ್ರಸಕ್ತ ಕಾನೂನಿನ ಅಡಿಯಲ್ಲಿ. ಹಾಗಾಗಿ ಹೊಸ ಬಿಲ್ ತರೋಕೆ ಸರ್ಕಾರ ರೆಡಿಯಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಅದರ ಒಂದಷ್ಟು ಅಂಶಗಳು ಕೂಡ ಈಗ ಬಹಿರಂಗವಾಗಿವೆ. ಫೆಬ್ರವರಿ 10 ರಾತ್ರಿ ಮೈಸೂರಿನ ಉದಯಗಿರಿಯಲ್ಲಿ ನಡೆದ ಗಲಭೆ ಬಗ್ಗೆ ಸ್ಫೋಟಕ ವಿಚಾರ ಹೊರಬಿದ್ದಿದೆ. ಆ ರಾತ್ರಿ ಸ್ವಲ್ಪ ಹೆಚ್ಚು ಕಮ್ಮಿಯಾಗಿದ್ರೂ ಕೂಡ ಪೊಲೀಸರ ಪ್ರಾಣಕ್ಕೆ ಅಪಾಯ ಇತ್ತು ಅಂತ ಗೊತ್ತಾಗ್ತಾ ಇದೆ. ಅವತ್ತು 1000ಕ್ಕೂ ಅಧಿಕ ದುಷ್ಕರ್ಮಿಗಳು ಗುಂಪು ಕಟ್ಕೊಂಡು ಬಂದಿದ್ರು. ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾಗೂ ಪೊಲೀಸ್ ವಾಹನಗಳ ಮೇಲೆ ದಾಳಿ ಮಾಡಿದ್ರು. ಡ್ಯೂಟಿಯಲ್ಲಿದ್ದ ಅಧಿಕಾರಿ ಸಿಬ್ಬಂದಿಗೆಲ್ಲ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು. ಅವ್ರ ಮೇಲೆ ಹಲ್ಲೆ ಮಾಡಿದ್ರು. ನಮ್ಮ ಧರ್ಮದ ವಿರುದ್ಧ ಪೋಸ್ಟ್ ಮಾಡಿದವರನ್ನ ನಮ್ಮ ವಶಕ್ಕೆ ಕೊಡಿ, ನಾವೇ ಅವ್ರನ್ನ ನೋಡ್ಕೊಂತೀವಿ ಅಂತ ಆ ಗುಂಪು ಬೆದರಿಕೆ ಹಾಕ್ತಾ ಇತ್ತು. ನಾವು ಎಷ್ಟೇ ಮನವಿ ಮಾಡಿದ್ರು ಅವ್ರು ಕೇಳಲಿಲ್ಲ. ರಸ್ತೆ ಮಧ್ಯದಲ್ಲಿ ವಾಹನಗಳು ಓಡಾಡದಂತೆ ಬೆಂಕಿ ಹಾಕಿದ್ರು. ನಾವು ಮಾಡೋ ಕೆಲಸದಿಂದ ಪೊಲೀಸರ ಸಾವು ಸಂಭವಿಸಬಹುದು ಅಂತ ತಿಳಿದು ಆ ಸಾಯಿಸೋ ಉದ್ದೇಶ ಇಟ್ಕೊಂಡೇ ದುಷ್ಕರ್ಮಿಗಳು ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ ಅಂತ ಪೊಲೀಸರು ಹಾಕಿರೋ FIRನಲ್ಲಿ ಉಲ್ಲೇಖಿಸಲಾಗಿದೆ. ಅಲ್ಲದೆ ರಸ್ತೆಯಲ್ಲಿ ಓಡಾಡುತ್ತಿದ್ದ ಸಾರ್ವಜನಿಕರಿಗೂ ಇದರಿಂದ ಗಾಯಗಳಾಗಿವೆ, ಪೊಲೀಸ್ ವಾಹನಗಳು ಜಖಂ ಆಗಿವೆ ಅಂತ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ನಲ್ಲಿ ಪೊಲೀಸರು ಉಲ್ಲೇಖ ಮಾಡಿದ್ದಾರೆ. ಈಗ ಆಲ್ರೆಡಿ 1,000ಕ್ಕೂ ಅಧಿಕ ಆರೋಪಿಗಳ ವಿರುದ್ಧ ಪೊಲೀಸರು FIR ಹಾಕಿದ್ದಾರೆ. ಆ ಪೈಕಿ ಓರ್ವ ಅಪ್ರಾಪ್ತ ಸೇರಿ ಒಟ್ಟು 13 ಆರೋಪಿಗಳನ್ನ ಹಿಡಿದು ಈಗ ಒಳಗೆ ತಳ್ಳಲಾಗಿದೆ, ಅರೆಸ್ಟ್ ಮಾಡಲಾಗಿದೆ. 12 ಆರೋಪಿಗಳಿಗೆ 14 ದಿನ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಅಪ್ರಾಪ್ತನನ್ನ ಬಾಲಮಂದಿರಕ್ಕೆ ಕಳಿಸಿಕೊಡಲಾಗಿದೆ. ಇನ್ನು ಆರೋಪಿಗಳ ವಿರುದ್ಧ ಸಾರ್ವಜನಿಕ ಆಸ್ತಿ ಹಾನಿ ತಡೆ ಕಾಯ್ದೆ 1984 ಮತ್ತು ಭಾರತೀಯ ನ್ಯಾಯ ಸಂಹಿತೆಯ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಕೇಸ್ ಹಾಕಲಾಗಿದೆ. ಮಾನವ ಹತ್ಯೆಗೆ ಪ್ರಯತ್ನ ಪಟ್ಟಿರೋ ಕಾರಣ ಸೆಕ್ಷನ್ 110ರ ಅಡಿ ಕೇಸ್ ದಾಖಲಾಗಿರೋದ್ರಿಂದ ಆರೋಪಿಗಳಿಗೆ ಜಾಮೀನು ಸಿಗೋದಿಲ್ಲ ಅಂತಲೂ ಹೇಳಲಾಗ್ತಿದೆ. ಇನ್ನು ಸಂಪೂರ್ಣ ಪ್ರಕರಣದ ಹಿಂದೆ ಮೌಲ್ವಿಯೊಬ್ಬರ ಪ್ರಚೋದನಕಾರಿ ಭಾಷಣ ಇದೆ ಅನ್ನೋ ಆರೋಪ ಬಂದಿದೆ. ಆ ಮೌಲ್ವಿಯ ಭಾಷಣ ಕೇಳಿದ ನಂತರವೇ ಈ ದುಷ್ಕರ್ಮಿಗಳ ಗುಂಪು ಪೊಲೀಸ್ ಸ್ಟೇಷನ್ ಮುಂದೆ ಬಂದು ಗಲಾಟೆ ಮಾಡಿತು ಅಂತ ಸುದ್ದಿಯಾಗ್ತಿದೆ. ಸದ್ಯ ಈತ ತಲೆಮರೆಸಿಕೊಂಡಿದ್ದು ಆತನಿಗಾಗಿ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ರಾಜ್ಯದಲ್ಲಿ ಮೆಟ್ರೋ ದರ ಏರಿಕೆಗೆ ಸಾರ್ವಜನಿಕರಿಂದ ವ್ಯಾಪಕವಾಗಿ ಆಕ್ರೋಶ ವ್ಯಕ್ತವಾಗ್ತಿದ್ದ ಹಾಗೆ ಸಿಎಂ ಸಿದ್ದರಾಮಯ್ಯ ದರ ಇಳಿಕೆಗೆ ಸೂಚಿಸಿದ್ದಾರೆ. ಕೆಲ ಕಡೆಗಳಲ್ಲಿ ಪ್ರಯಾಣ ದರ ಡಬಲ್ ಆಗಿದೆ. ದರ ಏರಿಕೆ ವಿರುದ್ಧ ಸಾರ್ವಜನಿಕರ ಆಕ್ರೋಶ ಇದೆ. ಇದನ್ನು ಪರಿಗಣಿಸಿ ಪ್ರಯಾಣ ದರ ಇಳಿಸುವಂತೆ BMRCL ವ್ಯವಸ್ಥಾಪಕ ನಿರ್ದೇಶಕರಿಗೆ ಸೂಚನೆ ಕೊಟ್ಟಿದ್ದೀನಿ ಅಂತ ಸಿಎಂ ಹೇಳಿದ್ದಾರೆ. ಅಲ್ಲದೆ ಮೆಟ್ರೋ ವ್ಯವಸ್ಥೆಗೆ ದೊಡ್ಡ ಪ್ರಮಾಣದಲ್ಲಿ ಹೂಡಿಕೆ ಮಾಡಬೇಕಾಗಿರೋದ್ರಿಂದ ದರ ಏರಿಕೆ ಅನಿವಾರ್ಯವಾಗಿತ್ತು. ಆದರೆ ಪ್ರಯಾಣಿಕರ ಹಿತರಕ್ಷಣೆ ನಮ್ಮ ಕರ್ತವ್ಯ ಆಗಿರೋದ್ರಿಂದ ಇದನ್ನ BMRCL ಗಮನಕ್ಕೆ ತಂದಿರುವುದಾಗಿ ತಿಳಿಸಿದ್ದಾರೆ. ಇತ್ತ BMRCL MD ಮಹೇಶ್ವರ್ ರಾವ್ ರಿಯಾಕ್ಟ್ ಮಾಡಿ, ಜನಾಭಿಪ್ರಾಯದ ಹಿನ್ನೆಲೆಯಲ್ಲಿ ಮೆಟ್ರೋ ಟಿಕೆಟ್ ದರ ಇಳಿಕೆ ಮಾಡ್ತೀವಿ. ಎಲ್ಲಿ 90% 100% ರೈಸ್ ಆಗಿದೆ ಆ ಕಡೆಯೆಲ್ಲ ಸ್ವಲ್ಪ ಇಳಿಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದಹಾಗೆ ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿಯಲ್ಲಿ ದರ ಏರಿಕೆಯಾಗಿರುವುದು ಕಂಡುಬಂದಿತ್ತು. ಕೆಲ ಕಡೆ 30-40% ಏರಿಕೆಯಾಗಿದ್ರೆ ಇನ್ನು ಕೆಲ ಮೆಟ್ರೋ ಟಿಕೆಟ್ನಲ್ಲಿ 100%ನಷ್ಟು ರೈಸ್ ಮಾಡಲಾಗಿತ್ತು. ಬೇರೆ ಬೇರೆ ಡಿಸ್ಟೆನ್ಸ್ಗೆ ಬೇರೆ ಬೇರೆ ಥರ ಮಾಡ್ತಾರಲ್ಲ ಈ ಸಂದರ್ಭದಲ್ಲಿ. ಹೀಗಾಗಿ ಜಾಸ್ತಿ ಇರೋ ಕಡೆ ಒಂಚೂರು ಕಮ್ಮಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎಷ್ಟು ಕಮ್ಮಿ ಮಾಡ್ತೀವಿ ಅಂತ ಇನ್ನಷ್ಟು ಕ್ಲಾರಿಟಿ ಸಿಗಬೇಕು. ಕರ್ನಾಟಕದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸ್ಕೈಡೆಕ್ ಅಂಡರ್ಗ್ರೌಂಡ್ ಟನಲ್ ರೋಡ್ ನಂತರ ಇನ್ನೊಂದು ಹೊಸ ಘೋಷಣೆಯನ್ನ ಮಾಡಿದ್ದಾರೆ. ಈಗ ಬೆಂಗಳೂರು ಜನರ ಶಾಶ್ವತ ಸಮಸ್ಯೆಯಾಗಿರೋ ಟ್ರಾಫಿಕ್ ಸಮಸ್ಯೆಗೆ ಹೊಸ ಐಡಿಯಾ ಇದೆ ಅಂತ ಹೇಳಿದ್ದಾರೆ. 1,00,000 ಕೋಟಿ ರೂಪಾಯಿ ದುಡ್ಡು ಹಾಕ್ತೀವಿ ಅಂತ ಹೇಳಿದ್ದಾರೆ. ಎಷ್ಟು? 1,00,000 ಕೋಟಿ ರೂಪಾಯಿ. ಮೊದಲು 42,500 ಕೋಟಿ ರೂಪಾಯಿ ವೆಚ್ಚದಲ್ಲಿ 40 ಕಿಲೋಮೀಟರ್ ಟ್ವಿನ್ ಟನಲ್ ನಿರ್ಮಾಣ ಮಾಡ್ತೀವಿ. ಸೊ ಟನಲ್ದು ಕೂಡ ಸೇರಿದೆ ಇದರಲ್ಲಿ. ನಂತರ ಸುಮಾರು 18,000 ಕೋಟಿ ರೂಪಾಯಿ ವೆಚ್ಚದಲ್ಲಿ 41 ಕಿಲೋಮೀಟರ್ ಡಬಲ್ ಡೆಕ್ಕರ್ ಕಾರಿಡಾರ್, 15,000 ಕೋಟಿಯಲ್ಲಿ 110 ಕಿಲೋಮೀಟರ್ ಎಲಿವೇಟೆಡ್ ಕಾರಿಡಾರ್ ಹಾಗೂ 5,000 ಕೋಟಿ ರೂಪಾಯಿಯಲ್ಲಿ 320 ಕಿಲೋಮೀಟರ್ ಬಫರ್ ರೋಡ್ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅತ್ತ 500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಕೈಡೆಕ್ ಪ್ರಾಜೆಕ್ಟ್, 27,000 ಕೋಟಿಯಲ್ಲಿ 74 ಕಿಲೋಮೀಟರ್ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ನಿರ್ಮಾಣ ಹಾಗೂ 2ನೇ ಏರ್ಪೋರ್ಟ್ ಅಭಿವೃದ್ಧಿ ಕಡೆಗೂ ಹೆಜ್ಜೆ ಇಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಇದು ಯಾವಾಗ ಆಗುತ್ತೆ? ಆ ಸುರಂಗದೊಳಗೆ ಜನ ಯಾವಾಗ ಚಲಿಸ್ತಾರೆ? ಸ್ಕೈಡೆಕ್ನಲ್ಲಿ ಯಾವಾಗ ನಿಂತ್ಕೊಂಡು ಬೆಂಗಳೂರನ್ನ ನೋಡ್ತಾರೆ? ಅದಕ್ಕೆ ಯಾವುದೇ ಸ್ಪೆಸಿಫಿಕ್ ಟೈಮ್ ಲೈನನ್ನು ಸದ್ಯಕ್ಕೆ ಕೊಟ್ಟಿಲ್ಲ. ಸಂಸತ್ನ ಬಜೆಟ್ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರ ಹೊಸ ಆದಾಯ ತೆರಿಗೆ ಮಸೂದೆಯನ್ನ ಮುಂದಿಟ್ಟಿದೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಸೂದೆ ಮಂಡಿಸಿದ್ದಾರೆ. ಹಳೆಯ 1961ರ ಆದಾಯ ತೆರಿಗೆ ಕಾಯ್ದೆಯನ್ನ ಇದು ರಿಪ್ಲೇಸ್ ಮಾಡುತ್ತೆ.
ಆದಾಯ ತೆರಿಗೆ ಕಟ್ಟೋ ಪ್ರಾಸೆಸ್ನ ಆದಷ್ಟು ಸಿಂಪಲ್ ಮಾಡೋದು ಇದರ ಉದ್ದೇಶ. ಇದೇ ವೇಳೆ ನಿರ್ಮಲಾ ಸೀತಾರಾಮನ್ ಈ ಮಸೂದೆಯ ಡ್ರಾಫ್ಟ್ ಅನ್ನ ಸಂಸತ್ನ ಸೆಲೆಕ್ಟ್ ಕಮಿಟಿಗೆ ಕಳಿಸೋಕೆ ಸ್ಪೀಕರ್ ಓಂ ಬಿರ್ಲಾ ಬಳಿ ಕೇಳಿಕೊಂಡಿದ್ದಾರೆ. ಅಲ್ಲದೆ ಮಸೂದೆ ಕುರಿತು ಮುಂದಿನ ಸಂಸತ್ ಅಧಿವೇಶನದ ಮೊದಲ ದಿನದಂದು ಸಮಿತಿಯ ರಿಪೋರ್ಟ್ ಕೊಡುವಂತೆ ಕೇಳಿದ್ದಾರೆ. ಆದರೆ ಮಸೂದೆ ಮಂಡಿಸಿದ ಬೆನ್ನಲ್ಲೇ ಸಂಸತ್ನಲ್ಲಿ ಕೋಲಾಹಲ ಉಂಟಾಗಿದೆ. ವಿಪಕ್ಷ ಸಂಸದರು ಅಧಿವೇಶನದಿಂದ ಹೊರ ನಡೆದಿದ್ದಾರೆ. ಇನ್ನು ಹೊಸ ಇನ್ಕಮ್ ಟ್ಯಾಕ್ಸ್ ಬಿಲ್ಗೆ ಸಂಬಂಧಪಟ್ಟಂತೆ ಅದರ ಕಾಪಿ ಆಲ್ರೆಡಿ ಅದರ ಪ್ರತಿ ನಮಗೂ ಕೂಡ ಲಭ್ಯ ಆಗಿದೆ. ಕಂಪ್ಲೀಟ್ ಮಾಹಿತಿಯೊಂದಿಗೆ ನಾವು ಆದಷ್ಟು ಶೀಘ್ರದಲ್ಲೇ ಅದರ ಮಾಹಿತಿಯನ್ನು ಮುಂದೆ ತರ್ತಾ ಇದ್ದೀವಿ. ನೀವು ಮಸ್ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಪಬ್ಲಿಷ್ ಆದ ತಕ್ಷಣ ನಿಮಗೆ ತಲುಪುತ್ತೆ. ಏನೋ ಭಾರಿ ಪರ ವಿರೋಧಗಳ ನಡುವೆ ಸಂಸತ್ನ ಉಭಯ ಸದನಗಳಲ್ಲಿ ಜಂಟಿ ಸಂಸದೀಯ ಸಮಿತಿ ಜೆಪಿಸಿ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಮಂಡಿಸಲಾಗಿದೆ. ರಾಜ್ಯಸಭೆಯಲ್ಲಿ ಸಂಸದೆ ಮೇಧಾ ಕುಲಕರ್ಣಿ, ಲೋಕಸಭೆಯಲ್ಲಿ ಜೆಪಿಸಿ ಅಧ್ಯಕ್ಷ ಜಗದಂಬಿಕಾ ಪಾಲ್ ಮಸೂದೆಯನ್ನ ಮಂಡಿಸಿದ್ದಾರೆ. ಈ ವೇಳೆ ಉಭಯ ಸದನಗಳಲ್ಲಿ ಕೋಲಾಹಲ ಉಂಟಾಯಿತು. ವಿರೋಧ ಪಕ್ಷಗಳ ಸಂಸದರು ಮಸೂದೆ ವಿರೋಧಿಸಿ ಸಭಾತ್ಯಾಗ ಮಾಡಿದರು. ಇವತ್ತು ಬಜೆಟ್ ಅಧಿವೇಶನದ ಮೊದಲ ಭಾಗ ಮುಕ್ತಾಯಗೊಂಡಿದ್ದರಿಂದ ಲೋಕಸಭಾ ಕಲಾಪವನ್ನು ಮಾರ್ಚ್ 10ರವರೆಗೆ ಮುಂದೂಡಿಕೆ ಮಾಡಲಾಗಿದೆ. ರಾಜಕೀಯ ಪಕ್ಷಗಳು ಚುನಾವಣೆ ಗೆಲ್ಲೋಕೆ ಅನೌನ್ಸ್ ಮಾಡೋ ಉಚಿತ ಕೊಡುಗೆಗಳು ಫ್ರೀಬೀಸ್ ವಿಚಾರವಾಗಿ ಸುಪ್ರೀಂ ಕೋರ್ಟ್ ತೀವ್ರ ಆತಂಕ ವ್ಯಕ್ತಪಡಿಸಿದೆ. ಜನರಿಗೆ ಮೇನ್ ಸ್ಟ್ರೀಮ್ಗೆ ಬಂದು ಕೆಲಸ ಮಾಡಿ ದೇಶದ ಪ್ರಗತಿಗೆ ಕೊಡುಗೆ ನೀಡಿ ಅಂತ ಉತ್ತೇಜಿಸುವ ಬದಲು ನಾವು ಪರಾವಲಂಬಿಗಳನ್ನಾಗಿ ಅವ್ರನ್ನ ಪ್ರೇರೇಪಿಸ್ತಾ ಇದೀವಿ, ಆ ರೀತಿ ರೂಪಿಸ್ತಾ ಇದೀವಾ ಅಂತ ಪ್ರಶ್ನೆ ಮಾಡಿದೆ. ಅಲ್ಲದೆ ಜನ ಈ ಫ್ರೀಬೀಸ್ ಮೇಲೆ ಹೆಚ್ಚು ಡಿಪೆಂಡ್ ಆಗ್ತಾ ಇದ್ದಾರೆ. ಇದರಿಂದ ಕೆಲಸ ಮಾಡೋಕ್ಕೂ ಹೆಚ್ಚಿನ ಮೋಟಿವೇಶನ್ ಇಲ್ಲ. ಉಚಿತ ಪಡಿತರ, ಲಡ್ಕಿ ಬೆಹನ್ ಅನ್ನೋ ಫ್ರೀ ಸ್ಕೀಮ್ ಆಮಿಷಕ್ಕೆ ಒಳಗಾಗಿ ದೇಶ ಹಾಳಾಗೋ ಅಪಾಯ ಇದೆ ಅನ್ನೋ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಒಪಿನಿಯನ್ ವ್ಯಕ್ತಪಡಿಸಿದೆ. ನ್ಯಾಯಾಧೀಶರಾದ BR ಗವಾಯ್ ಮತ್ತು AG ಮಸಿ ಅವರ ನ್ಯಾಯಪೀಠ ಈ ರೀತಿ ಹೇಳಿದೆ. ಅಂದಹಾಗೆ ದಿಲ್ಲಿಯಲ್ಲಿ ನಿರಾಶ್ರಿತರಿಗೆ ಆಶ್ರಯ ಕಲ್ಪಿಸುವ ಅರ್ಜಿಯ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಈ ರೀತಿ ಹೇಳಿದೆ. ನಿರಾಶ್ರಿತರಿಗೆ ಆಶ್ರಯ ಕಲ್ಪಿಸುವುದು ತುಂಬಾ ಇಂಪಾರ್ಟೆಂಟ್, ಹೌದು. ಅದರಲ್ಲೂ ಸಮತೋಲನ ಇರಬೇಕು. ಅಂದರೆ ನಿರಾಶ್ರಿತರಿಗೂ ರೂಪಿಸುವ ಸ್ಕೀಮ್ಗಳಿಂದ ಜನರು ಕೆಲಸ ಮಾಡದಿರೋ ಥರ ಆಗಬಾರ್ದು. ಜನರು ಆ ಸ್ಕೀಮನ್ನು ಓಕೆ ಇಷ್ಟು ಸಾಕು ನಮಗೆ ಅಂತ ಹೇಳಿ ಸುಮ್ಮನೆ ಇರೋ ರೀತಿ ಆಗಬಾರದು ಅಂತ ಕೋರ್ಟ್ ಪಾಠ ಮಾಡಿದೆ ಸರ್ಕಾರಗಳಿಗೆ. ಇದೇ ವೇಳೆ ಅರ್ಜಿದಾರರೊಬ್ಬರ ಪರ ವಕೀಲ ಪ್ರಶಾಂತ್ ಭೂಷಣ್ ವಾದ ಮಂಡಿಸಿ, ನಮ್ಮ ದೇಶದಲ್ಲಿ ನೆಟ್ಟಗೆ ಉದ್ಯೋಗ ಸಿಕ್ಕಿದ್ರೆ ಯಾರೂ ಕೂಡ ಕೆಲಸಕ್ಕೆ ಹೋಗದೆ ಇರೋದಿಲ್ಲ ಅಂತ ಹೇಳಿದ್ದಾರೆ. ಇದಕ್ಕೆ ನ್ಯಾಯಾಧೀಶರಾದ ಗವಾಯಿ, ನಿಮಗೆ ಒಂದು ಸೈಡ್ನ ಅರಿವು ಮಾತ್ರ ಇದೆ ಅಂತ ಕಾಣುತ್ತೆ. ನಾನು ಕೃಷಿ ಕುಟುಂಬದಿಂದ ಬಂದಿರೋದು ನಿಮಗೆ ಗೊತ್ತಾ? ಮಹಾರಾಷ್ಟ್ರದಲ್ಲಿ ಫ್ರೀಬೀಸ್ ಕೊಟ್ಟಿರೋದ್ರಿಂದ ಕೃಷಿಗೆ ಕಾರ್ಮಿಕರೇ ಸಿಗ್ತಾ ಇಲ್ಲ ಅಂತ ತರಾಟೆಗೆ ತಗೊಂಡಿದ್ದಾರೆ ಪ್ರಶಾಂತ್ ಭೂಷಣ್ರನ್ನ. ಕುಂಭಮೇಳದಲ್ಲಿ ಬಿಸ್ನೆಸ್ ಮನ್ ಬಾಬಾ ಅವರು ಸುದ್ದಿ ಆಗ್ತಿದ್ದಾರೆ. ತಮ್ಮ ಒಟ್ಟು 3,000 ಕೋಟಿ ರೂಪಾಯಿ ಬೆಲೆ ಬಾಳೋ ಬಿಸ್ನೆಸ್ ಅನ್ನ ಬಿಟ್ಟು ಈಗ ಸಂತರಾಗಿ ಕನ್ವರ್ಟ್ ಆಗಿದ್ದಾರೆ, ಪರಿವರ್ತನೆ ಆಗಿದ್ದಾರೆ. ಈಗ ಕುಂಭಮೇಳದಲ್ಲಿ ಬಾಬಾ ಆಗಿ ಓಡಾಡ್ತಿದ್ದಾರೆ. ಮತ್ತೊಂದು ಕಡೆ ಕರ್ನಾಟಕದ ಶಾಸಕರಲ್ಲೂ ಕೂಡ ಕುಂಭಮೇಳದ ಮೇಲಿನ ಆಸಕ್ತಿ ಹೆಚ್ಚಾಗಿರೋ ರೀತಿ ಕಾಣಿಸ್ತಾ ಇದೆ. ಈಗ ಸರ್ಕಾರಿ ಹಣದಲ್ಲೇ ಪುಣ್ಯ ಸ್ನಾನ ಮಾಡೋಕೆ ವಸತಿ ಸಮಿತಿ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಇದೇ ಫೆಬ್ರವರಿ 23ರಿಂದ 25ರವರೆಗೆ ಶಾಸಕರ ತಂಡ ಪ್ರಯಾಗ್ರಾಜ್ಗೆ ಪ್ರವಾಸ ಕೈಗೊಳ್ಳುತ್ತೆ. ಹಣಕಾಸು ಇಲಾಖೆಯಿಂದಲೂ ಈ ಪ್ರವಾಸ ಮಾಡಿ ಅಂತ ಒಪ್ಪಿಗೆ ಸಿಕ್ಕಿದೆ. ಬೇರೆ ಬೇರೆ ಅಧ್ಯಯನಕ್ಕೆ ಅಂತ ಪ್ರವಾಸ ಮಾಡೋಕೆ ಸರ್ಕಾರ ಒಂದಷ್ಟು ಹಣ ಮೀಸಲಿಟ್ಟಿರುತ್ತೆ. ಅದನ್ನೇ ಬಳಸ್ಕೊಂಡು ಇವರೆಲ್ಲ ಕುಂಭಮೇಳಕ್ಕೆ ಪುಣ್ಯ ಸ್ನಾನ ಮಾಡ್ಕೊಂಡು ಬರ್ತಾರಂತೆ. ಬಹುಶಃ ಮಾಡಿರೋ ಪಾಪ ಎಲ್ಲ ಹೋಗುತ್ತೆ ಅಂತ ಅಲ್ಲಿ ನಂಬಿಕೆ ಇದೆಯಲ್ಲ, ಜೊತೆಗೆ ಪುಣ್ಯ ಪ್ರಾಪ್ತಿ ಆಗುತ್ತೆ ಅನ್ನೋ ನಂಬಿಕೆ ಇದೆಯಲ್ಲ, ಅಮೃತದ ಹನಿ ಎಲ್ಲ ಬಿದ್ದಿತ್ತು ಅನ್ನೋ ನಂಬಿಕೆ ಇದೆಯಲ್ಲ. ಹಾಗಾಗಿ ಬಹುಶಃ ನಮಗೂ ಕೂಡ ಒಳ್ಳೆಯದಾಗತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಇವರು ಹೋಗ್ತಾ ಇರಬಹುದು. ಕೇರಳದ ಪಾಲಾದಲ್ಲಿ ಕ್ಯಾಥೋಲಿಕ್ ಚರ್ಚ್ ಒಂದಕ್ಕೆ ಸೇರಿದ ಜಾಗದಲ್ಲಿ ದೇಗುಲದ ಅವಶೇಷಗಳು ಪತ್ತೆಯಾಗಿವೆ. ಇದರಲ್ಲಿ ಶಿವಲಿಂಗ ಕೂಡ ಇದೆ. ಕೃಷಿ ಚಟುವಟಿಕೆ ನಡೆಸುವಾಗ ಇದು ಪತ್ತೆಯಾಗಿದೆ. ಈ ಜಾಗದಲ್ಲಿ 200 ವರ್ಷಗಳ ಹಿಂದೆ ದೇವಸ್ಥಾನ ಇತ್ತು. ಕಾಲಕ್ರಮೇಣ ಅಲ್ಲಿ ಜನ ಹೋಗೋದನ್ನ ನಿಲ್ಲಿಸಿದ್ರು. ದೇವಸ್ಥಾನ ಕೂಡ ಪಾಳು ಬಿತ್ತು ಅಂತ ಸ್ಥಳೀಯರು ಹೇಳಿದ್ದಾರೆ. ಈ ಜಾಗದಲ್ಲಿ ಹಿಂದೂಗಳು ಪ್ರಾರ್ಥನೆ ಸಲ್ಲಿಸೋಕೆ ಅವಕಾಶ ಕೊಡಬೇಕು ಅಂತ ಕೇಳಿದ ಬೆನ್ನಲ್ಲೇ ಚರ್ಚ್ ಆಡಳಿತ ಒಪ್ಪಿಗೆಯನ್ನ ಕೂಡ ಸೂಚಿಸಿದೆ. ಇತರ ಪ್ರಮುಖ ಸುದ್ದಿಯ ಕ್ವಿಕ್ ರೌಂಡ್ ಅಪ್ ನೋಡೋದಾದ್ರೆ, ಪದ್ಮಶ್ರೀ ನಾಡೋಜ ಪ್ರಶಸ್ತಿ ಪುರಸ್ಕೃತೆ ಜನಪದ ಗಾಯಕಿ ಸುಕ್ರಿ ಬೊಮ್ಮಗೌಡ ತಮ್ಮ 91ನೇ ವಯಸ್ಸಲ್ಲಿ ನಿಧನರಾಗಿದ್ದಾರೆ. ಇವರು ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಸಿಎಂ ವಿರುದ್ಧ ಕೇಳಿಬಂದಿರೋ ಮೂಢ ಹಗರಣ ತನಿಖೆಯನ್ನ ಲೋಕಾಯುಕ್ತರು ಕಂಪ್ಲೀಟ್ ಮಾಡಿದ್ದಾರೆ. ಇದೇ ವಾರದ ಅಂತ್ಯದೊಳಗೆ ಅಂತಿಮ ರಿಪೋರ್ಟ್ ಅನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಬೆಂಗಳೂರಿನ ಬ್ಯಾಡ್ರಹಳ್ಳಿಯಲ್ಲಿರೋ ಪ್ಲಾಸ್ಟಿಕ್ ತಯಾರಿಕಾ ಕಾರ್ಖಾನೆಯಲ್ಲಿ ಅಗ್ನಿ ಅವಘಡ ಉಂಟಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಶಾರ್ಟ್ ಸರ್ಕ್ಯೂಟ್ ನಿಂದ ಘಟನೆಯಾಗಿದೆ ಅಂತ ಹೇಳ್ತಿದ್ದಾರೆ. ಅಲ್ಪಸಂಖ್ಯಾತರ ನಿರ್ದೇಶನಾಲಯದಿಂದ ಪ್ರಾಥಮಿಕ ಹಂತದಿಂದ ಉನ್ನತ ಶಿಕ್ಷಣದವರೆಗೆ ಪ್ರಸಕ್ತ ಸಾಲಿನಲ್ಲಿ 7.85 ಲಕ್ಷ ವಿದ್ಯಾರ್ಥಿಗಳಿಗೆ 290 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿದ್ಯಾರ್ಥಿ ವೇತನವನ್ನು ಹಂಚಲಾಗ್ತಾ ಇದೆ ಅಂತ ಸಚಿವ ಜಮೀರ್ ಅಹಮದ್ ಖಾನ್ ಅನೌನ್ಸ್ ಮಾಡಿದ್ದಾರೆ. ಈಗ ಆಲ್ರೆಡಿ 180 ಕೋಟಿ ರೂಪಾಯಿ ದುಡ್ಡಿದೆ, ಇನ್ನು 100 ಕೋಟಿ ರೂಪಾಯಿ ಬೇಕು. ಹಣಕಾಸು ಇಲಾಖೆ ಹತ್ರ ಕೇಳಿದೀವಿ, ಅಂದ್ರೆ ಸಿದ್ದರಾಮಯ್ಯನವರ ಹತ್ರ ಕೇಳಿದ್ದೀವಿ ಅಂತ ಜಮೀರ್ ಹೇಳಿದ್ದಾರೆ. ಭಾರತದಲ್ಲಿರೋ ಟಿಬೆಟಿಯನ್ ಧರ್ಮಗುರು ದಲೈ ಲಾಮಾ ಅವರಿಗೆ Z ಕೆಟಗರಿ ಭದ್ರತೆಯನ್ನು ಕೊಡಲಾಗಿದೆ. ದಲೈ ಲಾಮಾ ಅವರ ಜೀವಕ್ಕೆ ಬೆದರಿಕೆ ಇದೆ ಅಂತ ಇಂಟೆಲಿಜೆನ್ಸ್ ರಿಪೋರ್ಟ್ ಬಂದಿದ್ದರಿಂದ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್
ದಲೈ ಲಾಮಾ ಅವರ ಭದ್ರತೆಯನ್ನು ಹೆಚ್ಚು ಮಾಡಿದೆ. ಇನ್ನು ಮುಂದೆ 33 ಭದ್ರತಾ ಸಿಬ್ಬಂದಿ ದಿನದ 24 ಗಂಟೆ ಕೂಡ ದಲೈ ಲಾಮಾ ಅವರಿಗೆ ಪ್ರೊಟೆಕ್ಷನ್ ಕೊಡ್ತಾರೆ. ಮತ್ತೊಂದು ಕಡೆ ತಮಿಳುನಾಡಿನ ಆಡಳಿತಾರೂಢ ಡಿಎಂಕೆಯಿಂದ ನಟ ಕಮಲ್ ಹಾಸನ್ ರಾಜ್ಯಸಭಾ ಪ್ರವೇಶ ಮಾಡ್ತಾ ಇದ್ದಾರೆ. ತಮಿಳುನಾಡು ಡಿಸಿಎಂ ಉದಯನಿಧಿ ಇದಕ್ಕೆ ಅಭಿನಂದನೆಯನ್ನ ಕೂಡ ಸಲ್ಲಿಸಿದ್ದಾರೆ. ಇನ್ನು ಅಸ್ಸಾಂನ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಪೊಲೀಸರು ಆಪರೇಷನ್ ಪ್ರಗಾತ್ ಹೆಸರಲ್ಲಿ ಬಾಂಗ್ಲಾ ಉಗ್ರ ಸಂಘಟನೆಯ ಮೆಂಬರ್ ಒಬ್ಬನನ್ನು ಅರೆಸ್ಟ್ ಮಾಡಿದ್ದಾರೆ. ಈತನನ್ನ ಅಬು ಸಲಾಂ ಅಲಿ ಅಂತ ಗುರುತಿಸಲಾಗಿದೆ. ಈತ ಸಿಕ್ಕಿ ಬಿದ್ದಿರೋದು ಚೆನ್ನೈನಲ್ಲಿ. ದಕ್ಷಿಣಕ್ಕೆ ಬಂದು ತಲೆಮರೆಸಿಕೊಂಡಿದ್ದ, ಇಲ್ಲಿಗೆ ಬಂದು ಈಗ ಹಿಡ್ಕೊಂಡು ಹೋಗಿದ್ದಾರೆ. 2025 IPLನಲ್ಲಿ RCB ಕ್ಯಾಪ್ಟನ್ ಆಗಿ ರಜತ್ ಪಾಟಿದಾರ್ ಆಯ್ಕೆಯಾಗಿದ್ದಾರೆ. ವಿರಾಟ್ ಕೊಹ್ಲಿ ಮತ್ತೆ RCBಯನ್ನು ಮುನ್ನಡೆಸಬಹುದು ಅಂತ ಹೇಳಲಾಗಿತ್ತು. ಅದರ ನಡುವೆನೆ ಈಗ ಎಲ್ಲ ಕುತೂಹಲಗಳಿಗೆ ತೆರೆ ಎಳೆದು ರಜತ್ ಪಾಟಿದಾರ್ ಕ್ಯಾಪ್ಟನ್ ಅಂತ RCB ಅನೌನ್ಸ್ ಮಾಡಿದೆ. 2021ರಲ್ಲಿ RCBಗೆ ಬಂದ ಪಾಟಿದಾರ್ ಕಳೆದ ವರ್ಷ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ ಮಧ್ಯಪ್ರದೇಶ ಟೀಮ್ ಅನ್ನ ಮುನ್ನಡೆಸಿ ಟೀಮ್ನ ಫೈನಲ್ ವರೆಗೂ ತಗೊಂಡು ಹೋಗಿದ್ರು. ರಣಜಿಯಲ್ಲೂ ಕೂಡ ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್ ಇದೆ. ಈ ನಾಯಕನ ಆಯ್ಕೆ ಪ್ರಕ್ರಿಯೆ RCB ಪಾಲಿಗೆ ಕ್ರಿಟಿಕಲ್ ಡಿಸಿಷನ್ ಆಗಿತ್ತು ಅಂತ ತಂಡದ ಚೀಫ್ ಆಪರೇಟಿಂಗ್ ಆಫೀಸರ್ ರಾಜೇಶ್ ಮೆನನ್ ಹೇಳಿದ್ದಾರೆ. ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಕೊಹ್ಲಿ ಪಾಟಿದಾರ್ಗೆ ಆಲ್ ದಿ ವೆರಿ ಬೆಸ್ಟ್ ಅಂತ ಶುಭ ಹಾರೈಸಿದ್ದಾರೆ. ಇನ್ನು ಭಾರತದ ಷೇರುಪೇಟೆ ಇವತ್ತು ಕೂಡ ಫ್ಲಾಟ್ ಆಗಿತ್ತು. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 32.11 ಪಾಯಿಂಟ್ಸ್ ಬಿದ್ದು 76,138ಕ್ಕೆ ತಲುಪಿದೆ. ನಿಫ್ಟಿ 13 ಪಾಯಿಂಟ್ ಬಿದ್ದು 23,031ಕ್ಕೆ ರೀಚ್ ಆಗಿದೆ. ಜಾಗತಿಕ ಮಾರುಕಟ್ಟೆಯ ವೀಕ್ ಟ್ರೆಂಡ್ ಕಂಟಿನ್ಯೂ ಆಗಿರೋದು, ಟ್ರಂಪ್ನ ಟ್ಯಾರಿಫ್ ಬೆದರಿಕೆ ವಿಚಾರ ಇನ್ನೂ ಕೂಡ ಹಾಗೆ ಇರೋದು, ವಿದೇಶಿ ಬಂಡವಾಳದ ಕಂಟಿನ್ಯೂಸ್ ಹೊರಹರಿವು ಮಾರುಕಟ್ಟೆ ಮೇಲೆ ಪ್ರಭಾವ ಬೀರ್ತಾ ಇವೆ. ಬಜಾಜ್ ಫಿನ್ಸರ್ವ್, ಟಾಟಾ ಸ್ಟೀಲ್, ಬಜಾಜ್ ಫಿನಾನ್ಸ್, ಸಿಪ್ಲಾ, ಸನ್ ಫಾರ್ಮಾಸ್ಯೂಟಿಕಲ್ ಇವೆಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಂಥ ಷೇರುಗಳು. ಗ್ರೀನ್ನಲ್ಲಿ ಕೊನೆಯಾಗಿರೋ ಷೇರುಗಳು ಅದಾನಿ ಎಂಟರ್ಪ್ರೈಸಸ್, ಅದಾನಿ ಪೋರ್ಟ್ಸ್ ಆ್ಯಂಡ್ ಸ್ಪೆಷಲ್ ಎಕನಾಮಿಕ್ ಝೋನ್, ಹೀರೋ ಮೊಟೊಕಾರ್ಪ್, ಇನ್ಫೋಸಿಸ್ ಮತ್ತು ONGC ಷೇರುಗಳು ಕುಸಿತ ಕಂಡವು. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 3 ಪೈಸೆ ಏರಿಕೆಯಾಗಿ 86 ರೂಪಾಯಿ 92 ಪೈಸೆಯಾಗಿದೆ. ಏನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 903 ರೂಪಾಯಿ ಹೆಚ್ಚಾಗಿ 85,748 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 822 ರೂಪಾಯಿ ಹೆಚ್ಚಾಗಿ 78,540 ರೂಪಾಯಿ ಆಗಿದೆ. 1 kg ಬೆಳ್ಳಿ ಬೆಲೆಯಲ್ಲಿ 1,360 ರೂಪಾಯಿ ಹೆಚ್ಚಾಗಿ 95,549 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.